ಸೈಲೆಂಟಾಗಿ ಕುತ್ಕೊಂಡು ಇನ್ನೊಬ್ಬ ಹುಡುಗನ ಕುಂಡ್ರಿಸಿ ಬರೆಯೋನು. ಚೀಟಿಗಳಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಾ ಅಯ್ಯಪ್ಪನ ಬರೋದು ಹೋಗೋದು ದುಡ್ಡೆಲ್ಲ ಅವನೇ ತೊಗೊಳ್ತಾ ಇದ್ದಿದ್ದು. ಯಾವತ್ತೋ ಒಂದು ದಿವಸ ಬರೋಲ್ಲ ಅಷ್ಟೇ. ಇವಾಗ ಅವನು ಓಡೋದ್ಮೇಲೆ ನಾನೇ ನಿಲ್ಲಿಸ್ಬಿಟ್ಟಿದ್ದೀನಿ. ನನಗೆ ಬರೆಯೋಕ್ಕೇನು ಬರೋಲ್ಲಲ್ಲ ಸರ್, ಅದ್ರಿಗೆ ನಾನು ಅದ್ರ ಬಗ್ಗೆ ಏನು ತೊಗೊಂಡಿಲ್ಲ. ಎಲ್ಲರೂ ಇವಾಗ ನಮ್ಮನೆ ಹತ್ರ ಬಂದು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಹೊಡಿಯೋಕ್ಕೆ ಬರೋದು ಫುಲ್ ಗಲಾಟೆ. ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. 8ನೇ ತಿಂಗಳಿಂದ ನಾನು ಸತ್ತು ಬದುಕ್ತಾ ಇದ್ದೀನಿ. ಅಷ್ಟು ಕೆಲಸ ಕೊಡ್ತಾ ಇದ್ದಾರೆ ಸರ್ ನಮಗೆ. ಟೋಟಲ್ಲು ಚೀಟಿಗಳದ್ದೇನೋ ನನಗೆ ಗೊತ್ತಿಲ್ಲ ಸರ್, ಅವನಿಗೆ ಗೊತ್ತಾಗಬೇಕದು. ಪಟಾಕಿ ಚೀಟಿದು ಮಾತ್ರ 50 ಲಕ್ಷ ಬರಬೇಕು ಸರ್. ನನಗೆ 50 ಲಕ್ಷ ಚಿಲ್ಲರೆ ಬರಬೇಕು ನನಗೆ. ನಮ್ಮ ಕಡೆ ಹಾಕಿರೋರು, ನಮ್ಮ ಕಡೆ ಲೇಡೀಸ್ ಅವರು ಎಲ್ಲರಿಗೂ ಸೇರಿ ನನ್ನ ಹತ್ರ ತೊಗೊಂಡು ಬಂದು ಹಾಕಿರೋರಿಗೆ ನಮಗೆ ಮಾತ್ರ 50 ಲಕ್ಷ ಚಿಲ್ಲರೆ ಬರಬೇಕು. ಇವರು ನಾವು ವೆಂಕಟೇಶಪ್ಪ ಅನ್ನೋರು ನಮ್ಗೆ ರಿಲೇಷನ್ನೇ. ನಮ್ಗೇನಾಗಬೇಕಂದ್ರೆ ಅವ್ರ ಅಕ್ಕನ ಮಗಳನ್ನ ನಮ್ಮ ತಮ್ಮನಿಗೆ ಮಾಡ್ಕೊಂಡಿರ್ತೀರಿ. ಆಮೇಲೆ ಏನು ಮಾಡಿದ್ನು, ಚೀಟಿಗಳು ಪಟಾಕಿ ಚೀಟಿ ನಡೆಸ್ತಾ ಇದ್ರಿ ಅವ್ರ ಹತ್ರ. ಪಟಾಕಿ ಚೀಟಿ ಅಯ್ಯಪ್ಪನ ಬಂದು ಕಟ್ಸ್ಕೊಂಡು ಹೋಗ್ತಾ ಇದ್ನು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685. ಸ್ಟಾರ್ಟಿಂಗಲ್ಲಿ ಒಂದು 5-6 ವರ್ಷದಿಂದ ಕಟ್ಕೊಂಡು ಹೋಗ್ತಾ ಇದ್ರಿ ನಾವು, ಕರೆಕ್ಟಾಗಿ ಕೊಟ್ಕೊಂಡು ಬರ್ತಾ ಇದ್ರು. ಇವಾಗ 2 ವರ್ಷದಿಂದ ಅಕ್ಕ ಪಟಾಕಿ ಚೀಟಿಗಳು ಅಷ್ಟೇ ಅಲ್ಲ, ಚೀಟಿಗಳು ನಡೆಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಅದ್ರಿಗೆಲ್ಲ ಇಲ್ಲಿದ್ದಾರೆ ಎಲ್ಲರ ಹತ್ರನೂ ಚೀಟಿಗಳು ನಡೆಸ್ಕೊಂಡು, ಚೀಟಿ ದಿವಸ ಬರೋನು ಇನ್ನೊಬ್ಬ ಹುಡುಗ ನಿಕ್ಕಿ ಅವನೇ ಬರ್ಸ್ಬಿಟ್ಟು ದುಡ್ಡು ತಗೊಂಡು ಹೋಗೋನು, ಚೀಟಿದು ಏನಾಯ್ತೋ ನೋಡ್ಕೊಂಡು ಹೋಗೋನು, ಎಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ನು. ಇವಾಗ ಏನು ಮಾಡಿದ್ನು, 8ನೇ ತಿಂಗಳಲ್ಲಿ ಪಟಾಕಿ ಚೀಟಿದು 90 ಚೀಟಿ ಕಟ್ಟಿದ್ರಿ ನಾವು. 8ನೇ ತಿಂಗಳಲ್ಲಿ ಗುರುವಾರ ಕರೆದುಬಿಟ್ಟು ನನ್ನ ಅಕ್ಕ 55 ಲಕ್ಷ ಫೋನಲ್ಲೈತೆ, ಡ್ರಾ ಮಾಡಬೇಕು, ನಾಳೆ ಶುಕ್ರವಾರ ಶನಿವಾರ ಹೋಗ್ಬಿಟ್ಟು ನಮ್ಮ ಹೆಂಡ್ತಿ ಗೌರಿ ಡ್ರಾ ಮಾಡ್ಕೊ ಬರ್ತಾಳೆ, ಶನಿವಾರ ಸಾಯಂಕಾಲ ಅಷ್ಟರಲ್ಲಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶನಿವಾರ ಸಾಯಂಕಾಲ ಓಡೋಗಿದ್ದಾನೆ. ಓಡೋಗ್ಬಿಟ್ಟು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಅವ್ರ ಹೆಂಡ್ತಿ ಬಂದು ಶಾಂತಿನಗರದಲ್ಲಿ 2-3 ಮನೆಗೆ ಹೋಗಿದ್ದಾಳೆ. ಹೋಗಿ ಅಂಗಡಿ ತೆಗೆದುಬಿಟ್ಟು ಅಂಗಡಿಯಲ್ಲಿ ಪ್ರೂಫ್ ಏನಾಯ್ತು ಎತ್ಕೊಂಡು 8:15 8:00ವರೆಗೆ ನಮ್ಮ ಮನೆಗೆ ಆ ಹುಡುಗಿ ಅವ್ರ ತಮ್ಮ ಇಬ್ಬರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದುಬಿಟ್ಟು, ಅಕ್ಕ ನಿಮ್ಮ ಅಣ್ಣ ಹಿಂಗೆ ಓಡೋಗ್ಬಿಟ್ಟು ಎಲ್ಲೋ ಹೋಗಿದ್ದಾರೆ, ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ, ದುಡ್ಡೆಲ್ಲ ಡ್ರಾ ಮಾಡ್ಕೊಬಂದು ಮನೇಲಿ ಇಕ್ಕಿದ್ದೀನಿ, ಸೋಮವಾರ ನಿನ್ನೆ ಕರಿತೀನಿ, ಸೋಮವಾರ ಕರೆದು ಎಲ್ಲನೂ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದವರು ಸೋಮವಾರ ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. ಪೊಲೀಸವರು ನಮಗೆ ಫೋನ್ ಮಾಡಿದ್ರು, ನನಗೆ ಚೈತ್ರ ಅನ್ನೋ ಹುಡುಗಿಗೆ, ಇನ್ನೊಬ್ಬನು ಮಧು ಅಂತ ಒಂದು ಮಧು ಅನ್ನೋ ಹುಡುಗನ ಯಾರಂದರೆ ಅವ್ರ ಅಂಗಡಿಯಲ್ಲಿ ಇದ್ದಿದ್ದು ಹುಡುಗ, ಅವನ್ನ ಕರೆದು ಪೊಲೀಸವರು ಚೆನ್ನಾಗಿ ಹೊಡೆದಿದ್ದಾರೆ. ಆಮೇಲೆ ಇನ್ನೊಂದು ಹುಡುಗಿನ ಕರೆದಿದ್ದಾರೆ, ನನ್ನ ಚೈತ್ರನ ಕರೆಸಿದ್ರು. ಹೋಗಿ ನಮ್ಮನ್ನು ಏನೇನೋ ಕೇಳಿದ್ರು, ನಾವು ಇರೋದು ಹೇಳಿದ್ರೆ ಆಯ್ತಮ್ಮ ಎಲ್ಲೋ ಹೋಗಿದ್ದಾರೆ ನೋಡ್ತೀರಿ ಹೋಗ್ರಿ ಅಂತ ಹೇಳಿದ್ರು. ಬಂದುಬಿಟ್ಟು ಅವ್ರ ಮನೆಗೆ ಹೋದರೆ ಅವರ ಅತ್ತೆ, ಅಯ್ಯಪ್ಪ ಅವ್ರ ಅತ್ತೆ, ಅವ್ರ ಹೆಂಡ್ತಿ, ಅವ್ರ ಮಾವ ಮತ್ತು ಆ ಹುಡುಗಿ ಅವ್ರ ಮಾವ, ಅವ್ರ ತಮ್ಮ ಎಲ್ಲನೂ ನಮ್ಮ ಮೇಲೆ ತುಂಬ ಗಲಾಟೆ ಮಾಡಿದ್ರು. ಎಲ್ಲ ನಿಮ್ಮಿಂದನೇ ಹಂಗಾಗಿರೋದು, ಹಂಗೆ ಹಿಂಗೆ, ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ಸರಿ ನನ್ನ ಗಂಡ ಬಂದಿದ್ದು ಇವತ್ತು ಬರಲಿ, ನಾಳೆ ನಿಮ್ಗೆ ಏನಾಯ್ತು ಪೇಮೆಂಟ್ ಮಾಡ್ತೀರಿ, ನಮ್ಮ ಮನೆ ಹತ್ರ ಬರ್ಕೊಡ್ದು, ನಮ್ಮ ಮನೆ ಹತ್ರ ಬಂದರೆ ಸೂಸೈಡ್ ಮಾಡ್ಕೊತೀರಿ, ಹೋಗ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಅಂತ ನಾವು ಬಂದುಬಿಟ್ರಿ. ಆಮೇಲೆ ನಮ್ಮ ತಂಗಿಯವರೆಲ್ಲ ಹೋಗಿ 2-3 ಸಲ ಕೇಳಿದ್ರೆ ಇವಾಗ ಮೊನ್ನೆ ಒಂದು 2-3 ತಿಂಗಳಲ್ಲಿ ಬಂದಿದ್ದಾನೆ ಅವನು. ಬಂದುಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು, ಅಕ್ಕ ನಾನು ಬಂದಿದ್ದೀನಿ, ನನಗೇನೋ ಮೆಂಟಲಿ ಏನೋ ಆಗೋಗಿತ್ತು, ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಎಲ್ಲೋದೆ ಅಂತ ಗೊತ್ತಿಲ್ಲ, ದುಡ್ಡು ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, 3 ದಿವಸ ಟೈಮ್ ಕೊಡು, 3 ದಿವಸ ಆದಮೇಲೆ ಬಂದು ನಿಮ್ದು ಏನಾಯ್ತೋ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ದವನು ಬಂದಿಲ್ಲ. ಆಮೇಲೆ 3-4 ದಿವಸಕ್ಕೆ ಪಾಲ್ಗೊಣ ಸರ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಬಂದುಬಿಟ್ಟು ನನಗೆ ಫೋನ್ ಮಾಡಿದ್ರು. ಪಾಲ್ಗೊಣ ಸರ್ ಏನು ಹೇಳಿದ್ರು, ಅಮ್ಮ ನೀನು ಒಬ್ಬಳು ಬಂದು ಇಲ್ಲಿ ಮಾತಾಡ್ಸ್ಕೊಂಡು ಹೋಗು ಅಂತಂದರು. ನಾನು ಅಲ್ಲಿ ಹೋದರೆ ಅಲ್ಲೇನು ಹೇಳ್ತಾ ಇದ್ದಾನೆ, ನಿನಗೆ ದುಡ್ಡು ಕೊಟ್ಟಿದ್ದೀನಿ ನಾನು, ನೀನೇ 26 ಲಕ್ಷ ನನಗೆ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾನೆ. ನನಗೆ ಕೋಪ ಬಂದು ನಾನು ಹೊಡಿಯೋಕ್ಕೆ ಹೋದೆ. ಹೋಗಿದ್ದಕ್ಕೆ ಏನಂತ ಇದ್ದಾರೆ ಇವಾಗ ಅವ್ರ ಹೆಂಡ್ತಿ ಅವರೆಲ್ಲನೂ, ನನ್ನ ಗಂಡನ ಹೊಡಿಯೋಂಥವಳಾಗಿದೆಯಲ್ಲ ನೀನು, ನಾನು ದುಡ್ಡೇ ಕೊಡಲ್ಲ, ಏನು ಮಾಡ್ಕೊತೀಯೋ ಮಾಡ್ಕೋ, ಅದೆಲ್ಲಿ ಹೋಗ್ತೀಯೋ ಹೋಗು, ನಿನಗೆ ಮಾತ್ರ ₹1 ಕೊಡಲ್ಲ. ನನ್ನ ತಮ್ಮನ್ನ ಯಾಕೆ ಪೊಲೀಸ್ ಸ್ಟೇಷನ್ವರೆಗೂ ಎಳೆದಿದ್ದೀರಿ, ನನ್ನ ಯಾಕೆ ಎಳೆದಿದ್ದೀರಿ, ನನ್ನ ಗಂಡ ತಿಂದಿರೋದು, ನಿನ್ನ ಗಂಡ ತಿಂದಿದ್ರೆ ನಿನ್ನ ಹೆಸರು ಕಾರ್ಡಲ್ಲಿರೋದು ನಿನ್ನ ಹೆಸರು, ಉಲ್ಟಾ ಇನ್ನೂ ಒಂದು ಏನು ಮಾಡಿದ್ದಾನೆ ಅವನು, ಅವನ ಹೆಸರಲ್ಲಿದ್ದರೆ ನಮ್ಮ ಏರಿಯಾದಲ್ಲಿ ತಗೊಳಲ್ಲ ಅಂತ ಹೇಳ್ಬಿಟ್ಟು ಕಾರ್ಡ್ಗಳು ನನ್ನ ಹೆಸರು, ನಮ್ಮ ಏರಿಯಾ ಹೆಸರು ಎಲ್ಲನೂ ನನ್ನ ಇದು ಮಾಡಿಬಿಟ್ಟು ಕಾರ್ಡಲ್ಲಿ ಬರೆದುಬಿಟ್ಟು ಕೊಟ್ಟಿದ್ದಾನೆ. ತಿಂಗಳ ದುಡ್ಡು ಇಸ್ಕೊಂಡು ಹೋಗೋದು, ಬರೀ ಬುಕ್ಕಲ್ಲಿ ಮಾತ್ರ ಎಂಟ್ರಿ ಹಾಕಿ ಕೊಟ್ಟಿದ್ದಾನೆ. 4,32,000 ಒಂದು ತಿಂಗಳಿಗೆ ತಗೊಂಡೋಗಿದ್ದಾನೆ. ತಗೊಂಡೋಗ್ಬಿಟ್ಟು ಇವಾಗ ಏನಂತ ಇದ್ದಾನೆ, ಫುಲ್ಲು ನಾನು ನಿನಗೆ ಕೊಟ್ಟಿದ್ದೀನಿ, ಅಮೌಂಟ್ ನಿನಗೆ ಕೊಟ್ಟಿದ್ದೀನಿ, 26 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ₹1 ನನಗೆ ಕೊಟ್ಟಿಲ್ಲ. ಅರ್ಥ ಆಯ್ತಾ?
ಇವಾಗ ನಿನ್ನೆ ಹೋದ್ರಿ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದರೆ ಇವರು ರೆಸ್ಪಾನ್ಸ್ ಇಲ್ಲ. ಇವರು ಇಲ್ಲಿಗೆ ಬಂದರೆ ಸಾರ್ ಏನಂತಾರೆ, ಬೇವರ್ಸಿಗಳನ್ನ ಇವ್ರನ್ನ ಎತ್ತಿ ಒಳಕ್ಕೆ ಹಾಕ್ರಿ ಅಂತ ಇವರು ನಮಗೆ ಒಂಥರ ಮಾತಾಡ್ತಾ ಇದ್ದಾರೆ. ನಾವು ಇನ್ನೆಲ್ಲೋಗ್ಬೇಕು? ಪಾಲ್ಗೊಣ ಸರ್ನ ಕೇಳಿದ್ರೆ ಪಾಲ್ಗೊಣ ಏನಂದ್ರು, ಹೋಗ್ರಮ್ಮ ಅವ್ನು ಬಂದಿಲ್ಲ, ಅವನು ಬರ್ತೀನಿ ಅಂತೇಳಿ ಭಾನುವಾರ ಬರ್ತೀನಿ ಅನ್ನೋ, ಬುಧವಾರ ಬರ್ತೀನಿ ಅನ್ನೋ, ಇವಾಗ ಬಂದಿಲ್ಲ, ಕಳ್ಳನ ಮಗನು ಹಿಂಗೆ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ, ಹೋಗ್ರಿ ಹೋಗಿ ಅವ್ರೂರಲ್ಲೇ ಇರ್ತಾನೆ, ಇಲ್ಲಾಂದರೆ ಅವ್ನು ಡಿಪೋ ಹತ್ರ ಹೋಗ್ರಿ, ಡಿಪೋ ಹತ್ರ ಹೋಗಿ ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡೋಗ್ರಿ, ಅವಾಗ ಕೊಡ್ತಾನೆ ಅಂತ ಹೇಳಿದ್ರು. ಆ ಯಪ್ಪ ಬಂದು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು, ಆ ಯಪ್ಪಂದು ಎಸ್ಸಗ್ರಾರ ಸ್ವಂತ ಊರು, ಅವನು ಹೆಂಡ್ತಿ ಊರು ಟೇಕಲ್ ಹತ್ರ ಶೆಟ್ಕೋತ್ನೂರು ಅಂತ. ಆ ಯಪ್ಪನು ಏನೋ ಮಂಡೂರಂತೆ, ಮಂಡೂರು ಹತ್ರ ಅವಳಹಳ್ಳಿ, ಅಲ್ಲಿ BMTCಯಲ್ಲಿ ಮೆಕ್ಯಾನಿಕಾಗಿ ಕೆಲಸ ಮಾಡ್ತಾನೆ, ಗೌರ್ಮೆಂಟ್ ಎಂಪ್ಲಾಯ್ ಯಪ್ಪನು. ಸರ್ ಸುಮಾರು ಒಂದು 450 ಜನಕ್ಕೆ ಹಾಕಿದ್ದಾರೆ ಸರ್, ವೆಂಕಟೇಶಪ್ಪ ಮೋಸ ಮಾಡಿರೋದು. ಆಮೇಲೆ ಮನೆ ಹತ್ರ ಹೋದರೆ ಅವರು ಆ ಹುಡುಗಿ ವೆಂಕಟೇಶಪ್ಪ ಅವ್ರ ಹೆಂಡ್ತಿ FIR ನಾವು 9ನೇ ತಿಂಗಳಲ್ಲಿ ಬಂದು ಹೇಳಿದ್ರಿ, ತಗೊಂಡಿಲ್ಲ. ಆಮೇಲೆ ನಮ್ಮ ಹತ್ರ ಹಾಕಿರ್ತಾರಲ್ಲ ಅವರು ಬಂದುಬಿಟ್ಟು, ಇವ್ನು ಹಿಂಗೆ ಹೇಳ್ಕೊಂಡು ಹೋದ್ನಲ್ಲ, ಪಾಲ್ಗುಣ ಸರ್ ಹತ್ರ ಬಂದುಬಿಟ್ಟು ಯಮ್ಮನ ಕಾಸು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಹೋದ್ರಲ್ಲ, ಆಮೇಲೆ ಇವ್ರಿಗೆ ಡೌಟ್ ಬಂದುಬಿಟ್ಟು ಇವರೇನನ್ನ ತಗೊಂಡಿದ್ದಾರೇನೋ ಅಂತ ಹೇಳ್ಬಿಟ್ಟು ಅಲ್ಲೋಗಿ FIR ಮಾಡಿದ್ರು. ಇಲ್ಲೇ ಬಂದು ಅವರು ನಮ್ಮ ಕಡೆ ಇನ್ನೂ ಯಾರ್ಯಾರೋ ಬಂದು FIR ಯಾರ ಮೇಲೆ A1 ವೆಂಕಟೇಶಪ್ಪ, A2 ಗೌರಮ್ಮ, A3 ಶಾಂತಮ್ಮ, A4 ಲಕ್ಷ್ಮಮ್ಮ, A5 ಹುಡುಗ ಶಾಂತಮ್ಮನವ್ರ ಹುಡುಗ, ಇಷ್ಟೇ ಜನಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸವ್ರು ನಮ್ಮನ್ನು ಕರೆದ್ರು. ಆಮೇಲೆ ಬಂದ್ರಿ, ನಾವು ಹೇಳಿದ್ರಿ, ಆಯ್ತಮ್ಮ ನೀವು ಹೋಗಿ ಬೇಲ್ ಮಾಡಿಸ್ಕೊಳ್ರಿ, ನಿಮ್ದೇನಿಲ್ಲ ಅಂತ ಹೇಳಿದ್ರು. ನಾವು ಹೋಗಿ ಬೇಲ್ ಮಾಡಿಸ್ಕೊಂಡ್ರಿ. ಇವರಾದರೂ ಆಗಲಿ ಕರೆಸ್ಬೇಕಲ್ಲ, ಅವ್ರನ್ನ ಕರೆಸಿಲ್ಲ. ಇಲ್ಲಿ 10 ಗಂಟೆ ರಾತ್ರಿ 10:30 ರಾತ್ರಿವರೆಗೂ ಇಲ್ಲಿ ಕಾತ್ಕೊಂಡು ಹೋಗ್ತಾಯಿದ್ರಿ ಸ್ಟೇಷನ್ ಹತ್ರ ಬಂದು. ನಿಖಿಲ್ ಸರ್ ಹತ್ರ ಎಲ್ಲ ಹೋಗಿದ್ದೀರಿ, ಎಲ್ಲ ಕಡೆನೂ ಸೊಸೈಟಿಯಲ್ಲಿ ಎಲ್ಲಿ ಹೋಗಿ ಹೇಳಿದ್ರೇನೂ ಇಲ್ಲಿ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ. ಆಮೇಲೆ ಹೆಂಗೋ ಇವರು 9ನೇ ತಿಂಗಳಲ್ಲಿ ಬಂದರು, FIR ಆಯಿತು. ಆದಮೇಲೆ ಇವರು ಅವ್ರನ್ನ ಕರೆಸ್ಬೇಕು ತಾನೇ, ಕರೆಸಿಲ್ಲ. ಸರಿ ಪಾಲ್ಗೊಣಕ್ಕೆ ಫೋನ್ ಮಾಡಿ ಕೇಳಿದ್ರೆ, ಪಾಲ್ಗೊಣ ಏನಂದ್ರು, ಹೋಗ್ರಿ ಅಂತಂದರು. ಸರಿ ಅಂತೇಳ್ಬಿಟ್ಟು ನಾವು ಅಲ್ಲಿ ಹೋದ್ರೆ ಅವ್ರೂರ ಕಡೆ, ಅವ್ರೂರು ಮನೆ ಹತ್ರ ಹೋಗಿದ ತಕ್ಷಣ, ನೀವು ಯಾರು ನಮ್ಮ ಮನೆ ಹತ್ರ ಬಂದು ಕೇಳೋದಕ್ಕೆ, ನೀನೇ ಕೊಡಬೇಕು, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಆ ಊರಲ್ಲಿ ಎಲ್ಲರೂ ಬಂದು ಹೊಡೆದು, ಒಬ್ಬ ಹುಡುಗಿ ಕೆಳಗಡೆ ಎದೆಗೆ ಹೊಡೆದುಬಿಟ್ಟು ಆ ಹುಡುಗಿ ಕೆಳಗಡೆ ಬಿದ್ದು, ಆ ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇಷ್ಟೆಲ್ಲ ಮಾಡಿದ್ದಾರೆ ಸರ್ ಅವರು. ಪೊಲೀಸವ್ರು ಏನು ಹೇಳ್ತಾ ಇದ್ದಾರಂದರೆ, ಇವಾಗ ನಿಮ್ದು ಒರಿಜಿನಲ್ ದಾಖಲೆ ನಮ್ಗೆ ಕೊಡ್ರಿ, ನಾವು ಮಾತಾಡ್ತೀರಿ. ಒರಿಜಿನಲ್ ಇವ್ರು ಕೊಟ್ಬಿಟ್ರೆ, ಇವಾಗ ನಾವು ಇಷ್ಟು ದಿನದಿಂದ ಎಷ್ಟು ಸಲ ತೊಗೊಂಡು ಬಂದು ಕೊಟ್ಟಿದ್ದೀರಿ, ಎತ್ತಿ ಪಕ್ಕ ಬಿಸಾಕ್ತಾ ಇದ್ದಾರೆ. ಇವಾಗ ಒರಿಜಿನಲ್ ಅವ್ರು ಕೊಟ್ಬಿಟ್ರೆ ಆಮೇಲೆ ನಮ್ಗೆ ಪ್ರೂಫ್ ಏನೈತೆ ಸರ್ ನಾವು ಕೇಳೋದಕ್ಕೆ? ಅದ್ರಾಗೆ ನಾವು ಒರಿಜಿನಲ್ ಕೊಡಲ್ಲ ಅಂತ ಇದ್ದೀರಿ. ಇವರು ಅವ್ರ ಕಡೆ ಮಾತಾಡ್ತಾ ಇದ್ದಾರೆ. ಇವಾಗ ಏನೋ ಒಳಗಡೆ ಇದು ಮಾತಾಡ್ತಾ ಇದ್ದಾರೆ ಸರ್. ಅವ್ರು ಏನು ಹೇಳ್ತಾ ಇಲ್ಲ, ಅವನ್ನ ತೋರಿಸಿಲ್ಲ ನಮಗಿನ್ನ. ಅವನು ಊರಲ್ಲಿ ಇಷ್ಟು ಮಾತ್ರ ಮಾತಾಡಿದ್ದಾನೆ, ಕೊಡಲ್ಲ. ನಮ್ಗೆ ಟೋಟಲ್ 50 ಲಕ್ಷ ಬರ್ಬೇಕು ಸರ್ ನಮ್ಮ ಒಬ್ಳಿಗೆ. ನಮ್ಮ ಅಪ್ಪ ಅವ್ರಿಗೆ ಬೇರೆ 4 ಲಕ್ಷನೋ 4.25 ಲಕ್ಷನ ಬರಬೇಕು. ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರೋ ಹುಡುಗಿಗೆ ಹೆಚ್ಚು ಕಮ್ಮಿ ಒಂದು 18 ಲಕ್ಷ ಏನೋ ಆ ಹುಡುಗಿಗೆ ಬರಬೇಕು. ಇನ್ನೂ ಇದ್ದಾರೆ, ಅವ್ರನ್ನೆಲ್ಲ ಇದು ಮಾಡಿ ಸರ್. ಅವರು ಕೊಡಬೇಕಾಗಿರೋದು ಅವರೇ ಹೇಳ್ತಾರೆ. ಎಲ್ಲ ಜನಗಳು ಪಟಾಕಿ ಚೀಟಿ ಹಾಕಿದ್ದಾರೆ, ಚೀಟಿಗಳು ಹಾಕಿದ್ದಾರೆ. ಆ ಚೀಟಿಗಳಲ್ಲಿ ಅವರೇ ಬಂದು ಚೀಟಿಗಳ ದಿವಸ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಎಲ್ಲ ತೊಗೊಂಡೋಗಿ ಇವಾಗ ಯಾವುದೂ ಇಲ್ಲ, ನಾನು ನಿನ್ನ ಹತ್ರ ಹಾಕಿದ್ದೀನಿ ಅಂತ ನನ್ನ ಮೇಲೆ ಹೇಳ್ತಾ ಇದ್ದಾನೆ ಸರ್. ನಾನು ಒಂದು ಓದಿಲ್ಲ ಬರ್ದಿಲ್ಲ, ನನಗೇನು ಗೊತ್ತಿಲ್ಲ. ಏನು ಅವನೇನು ಮುಟ್ತಾ ಇಲ್ಲ ಸರ್, ಸೈಲೆಂಟಾಗಿ ಕುತ್ಕೊಂಡಿರೋನು.